ಈಗ ಒಂದು 2-3 ಟ್ರಿಪ್ ಆಗೈತೆ ಅಷ್ಟೇ. ಅದಕ್ಕೆ ನಾ ಏನು ವಿಚಾರ ಮಾಡೇನ್ರಿ, ನಾನು ಅಲ್ಟ್ರಾಕ್ಕೆ ನಾವು ಡೆಲಿವರಿ ಕೊಡಕ್ಕೆ ಹೋಗ್ಬೇಕಾಗಿದ್ದ ಕೊಟ್ಟೆ, ಅದು ಕ್ಯಾನ್ಸಲ್ ಆಗಿ ನಾ ಹೇಳಿದೆ. ನಾವೇನು ಖಾಲಿ ಮಾಡ್ತೇವಲ್ಲ ಅಲ್ಲಿಂದ 30 ಕಿಲೋಮೀಟ್ರ್ ಮುಂದೆ ಇರ್ತೈತ್ರಿ. ನಮಗಾದ್ರೆ ಸೇಮ್ ಬಾಡಿಗೆನ ಕೊಟ್ಟಾರ, ಇದೇ ಖುಷಿ. ಫೈನಲಿ ನಾವು ಅನ್ಕೊಂಡಂಗೆ ಬರೋಬ್ಬರಿ ಈಗ 10:30 ಆಗೈತ್ರಿ. ಫೈನಲಿ ತಲ್ಪಡಿ ಟೋಲಿಗೆ ಅಂತೂ ಬಂದು ನಿಂತಿದ್ದಾಗೈತ್ರಿ. ಇನ್ನೂ 400 ಆಗೈತಂದ್ರಿ. ಉಳ್ಳಾಗಡ್ಡಿ ಸೆಟ್ ಮಾಡೇನ್ರಿ. ಎಲ್ಲಿಗೆ ಹೊಂಟೇನಂದ್ರಿ ಲೇಟಾಗಿ ಬಂದೇವ್ರಿ. ಅಂದ್ರೂ ಅರ್ಧ ಗಾಡಿ ಲೋಡ್ ಆತ್ರಿ ಇವತ್ತು. ಏನು ಲೋಡ್ ಮಾಡಿ ನಾ ಅಂತೂ ಒಟ್ಟು 12 ರಿಟರ್ನ್ ಬಂದ್ರೆ ನಡೀತಿದ್ರಿ. ಅದು ಟೈಮ್ ಆತ್ರಿ 3 ಗಂಟೆ ಕರೆಕ್ಟ್ ಎಲ್ಲಿ ಬಂದೇನಂದ್ರೆ ಬರೋಬ್ಬರಿ ಅಲ್ಲಾಪುರ. ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಹುಬ್ಬಳ್ಳಿ ಹುಡುಗ ಅಭಿಷೇಕ್. ಏನ್ರಿ ಎಲ್ಲಿ ನಾಪತ್ತೇನಾಗಿದ್ದೆ ಅಂತ ಮಾಡಿರಿ. ಎಲ್ಲಿ ನಾಪತ್ತೆ ಆಗಿಲ್ರಿ. ವ್ಲಾಗ್ ಮಾಡಿ ಹಾಕಿದ್ದಿಲ್ರಿ, ಬೇರೆ ಶಾರ್ಟ್ ವ್ಲಾಗ್ ಮಾಡಿ ಹಾಕಂದಿದ್ದೆ ಇನ್ಸ್ಟಾಗ್ರಾಮ್ ಒಳಗೆ. ಇವತ್ತು ಏನು ವಿಚಾರ ಮಾಡೇನಂದ್ರಿ, ಇವತ್ತು 1 ವಾರ ಆತ್ರಿ ನಂದು ಗಾಡಿ ನಿಂತು. ನಂದು ಹೊಸ ಗಾಡಿ ಅಂತೂ 1 ತಿಂಗಳದ ಬರೀ ಈಗ ಒಂದು 2-3 ಟ್ರಿಪ್ ಆಗೈತೆ ಅಷ್ಟೇ. ಅದಕ್ಕೆ ನಾ ಏನು ವಿಚಾರ ಮಾಡೇನ್ರಿ, ನಂದು ಅಲ್ಟ್ರಾಕ್ ಇವತ್ತು 1 ವಾರ ಆದ್ಮೇಲೆ ಲೋಡ್ ಸಿಕ್ಕೈತಿ. ಅದು ಎಲ್ಲಿಗೆ ಲೋಡ್ ಸಿಕ್ಕೈತೆ ಅಂದ್ರಿ, ಸಾಂಗ್ಲಿಗೆ ಲೋಡ್ ಸಿಕ್ಕೈತಿ. ಏನು ಲೋಡ್ ಮಾಡ ಅಂತೇನಿ, ಸಾಂಗ್ಲಿಗೆ ಅಂದ್ರೆ ಅವಲಕ್ಕಿ ಲೋಡ್ ಮಾಡ ಅಂತೇನ್ರಿ. ಫೈನಲಿ 1 ವಾರ ಆದ್ಮೇಲೆ ಇವತ್ತು ಲೋಡ್ ಸಿಕ್ಕೈತಿ. ನಾ ಅಂತೂ ಇಷ್ಟು ದಿವಸ ಯಾಕೆ ವ್ಲಾಗ್ ಮಾಡಾಕಿದ್ದಿಲ್ಲ ಅಂದ್ರೆ ಬರೀ ನಮ್ಮ ಗಾಡಿ ಹುಬ್ಳಿ ಕೊಲ್ಲಾಪುರ ಬಿಟ್ಟು ಎಲ್ಲಿ ನಾವು ಹೋಗೇ ಇಲ್ರಿ. ಯಾಕಂದ್ರೆ ನಮ್ಮ ಲೋಕಲ್ ಇಲ್ಲೇ ನಮ್ಮ ಫಿಕ್ಸ್ ಮೈದಾ ಇರ್ತೈತಿ. ಹೋಗೋಂಥ ಕೊಲ್ಲಾಪುರಿಗೆ ಹಿಂಡಿ ಇರ್ತೈತಿ ಹುಬ್ಳ್ಯಾಗಿಂದ. ಅದಕ್ಕೆ ನಾ ಎಲ್ಲಿ ಹೊರಗೆ ಹೋಗಿದ್ದಿಲ್ಲ. ಆದ್ರೆ ಈಗಂತೂ ಮಳೆಗಾಲ ಚಲೋ ಆಗಿದ್ಕೆಲ್ಲ ನಮ್ದಂತೂ ಡೌನ್ ಆಗೈತೆ ಫುಲ್. ನಾನು ಅದಕ್ಕೆ ಏನು ವಿಚಾರ ಮಾಡೇನಂದ್ರೆ ಕೊಲ್ಲಾಪುರ ತುಂಬ್ಕೊಂಡು ಹೋಗೋಣ, ಬೇರೆ ಕಡೆ ಪ್ಲ್ಯಾನ್ ಮಾಡೇನ್ರಿ ಎಲ್ಲಿ ಹೋಗ್ಬೇಕಂತಂದು. ನೋಡ್ರಿ ವಿಡಿಯೋದಾಗ ಗೊತ್ತಾಗ್ತೈತೆ ನಿಮ್ಗೆ ಎಲ್ಲಿಗೆ ತುಂಬ್ತೇನೆ, ಏನು ಮಾಡ್ತೇನೆ ಅಂತಂತಂದು. ಈಗ ಒಂದು ವಿಚಾರ ಮಾಡೇನ್ರಿ, ಹುಬ್ಳಿ ಕೊಲ್ಲಾಪುರ ಓಡಾಡಿದಂಗೆ ಗಾಡಿ EMI ಕಟ್ಟಕ್ಕಾಗಲ್ಲ. ಹಂಗೆ ಬರೀ ಗಾಡಿ ಅಂತೂ ಫೈನಲಿ ಲೋಡ್ ಆಗೈತಿ. ಹಗ್ಗ ಗಿಗ್ಗ ಅಂತ ಫುಲ್ ಪ್ಯಾಕ್ ಮಾಡೇನ್ರಿ. ಇಲ್ಲೇ ಲೋಡ್ ಆಗೈತಲ್ರಿ ನಮ್ಮ ಗಾಡಿ. ನಾನು ಲೋಡ್ ಮಾಡೋದು ವಿಡಿಯೋ ಮಾಡಂಗಿಲ್ರಿಪ್ಪ, ಯಾಕಂದ್ರೆ ಸೌಕಾರ ಬೈದಾಡ್ತಾರ. ಅದ್ರ ಸಂಬಂಧ ನಾವು ವಿಡಿಯೋ ಮಾಡಿಲ್ಲ. ಬರ್ರಿ ಹೋಗೋಣ ಈಗ. ಇಲ್ಲಿಂದ ಸೀದಾ ಪೆಟ್ರೋಲ್ ಬಂಕಿಗೆ ಹೋಗೋಣ, ಡೀಸೆಲ್ ಹಾಕಿಸ್ಕೊಳ್ಳೋಣ ಬರ್ರಿ. ಫೈನಲಿ ಲೋಡ್ ಗೀಡ್ ಮಾಡ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಬಂದಿದ್ದಾಗೈತ್ರಿ. ಈಗ ಬಿಲ್ಲು ಸಿಕ್ಕೈತಿ, ಎಲ್ಲ ಸಿಕ್ಕೈತಿ. ಈಗ ಟೈಮ್ ಆಗೈತಿ 8:43. ಬರೀ ಇಲ್ಲಿಂದ ನಾನ್ ಸ್ಟಾಪ್ ಸಾಂಗ್ಲಿ ಕಡೆ ಅಂತೂ ಹೋಗ್ತಾ ಇರೋದು. ಪೆಟ್ರೋಲ್ ಬಂಕ್ ಒಳಗೆ ಬಂದೇನ್ರಿ. ಬರೀ ಟ್ಯಾಂಕ್ ಫುಲ್ ಮಾಡ್ಕೊಳ್ಳೋಣ. ಫೈನಲಿ ಟ್ಯಾಂಕ್ ಫುಲ್ ಮಾಡಕ್ಕಂತೂ ಹಚ್ಚಿದಾಗೈತ್ರಿ. ಈಗ ಡೀಸೆಲ್ ರೇಟ್ ಐತಿ 88 ರೂಪಾಯಿ 76 ಪೈಸಾ ನಮ್ಮ ಹುಬ್ಳಿ ಒಳಗೆ. ಇವಾಗ ನೀವು ಗೊತ್ತಿಡಂಗಿಲ್ರಿ, ಇವ ನಮ್ಮ ಕುಚಿಕ್ಕು ರಮೇಶ್ ಕುಶ್ಬಿ ಅಂತಂದ. ಈಗ ನಾನು ಈ ಟ್ರಿಪ್ಪಿಗೆ ಹೊಂಟೇವ್ರಿ. ಈಗ ಬರ್ರಿ ಹೋಗುನ್. ಈಗ ತಾಲೆ 188 ಲೀಟರ್ ಅದು ಟ್ಯಾಂಕ್ ಫುಲ್ ಆಗ್ಬೋದು. ರಾಮ ಎಷ್ಟಕ್ಕೆ ಫುಲ್ ಆಗ್ಬೋದು ಟ್ಯಾಂಕ್ ಇದೆ? 2,000. ಏನು 2,000? 200 ಲೀಟರ್ 250 ಲೀಟರ್ ಟ್ಯಾಂಕ್ ಐತೆ. ನೀನು ನಾಪನ ಆಗೈತೆ 17,000 ರೂಪಾಯಿ ಆಗೈತಿ. ನೋಡೋಣ್ರಿ ಬಾ. ನಂದಂತೂ ಐತಿ ಒಂದು 20,000 ರೂಪಾಯಿ ಮಟ್ಟ ಫುಲ್ ಆಗ್ಬೋದು ಅಂತ. ನೋಡೋಣ ಎಷ್ಟು ಫುಲ್ ಆಕೈತಿ. ಯಾಕಂದ್ರೆ ಹುಬ್ಳಿ ಕೊಲ್ಲಾಪುರ ಅಂತೂ ನಾವು ಎಷ್ಟು ಬೇಕಷ್ಟೇ ಡೀಸೆಲ್ ಹಾಕಿಸ್ಕೊಂಡು ಓಡಾಡ್ತೀವಿ. ಈಗ ಲೈನ್ ಮ್ಯಾಗ ಹೊಂಟೇನಲ್ಲ ನಿನ್ನ ಮ್ಯಾಲಿಂದ. ನೋಡೋಣ್ರಿ ಎಷ್ಟು ಕುಂದಿರ್ತೈತೆ ನೋಡೋಣ್ರಿ. 247 ಲೀಟ್ರ್ ಕುಂತ್ರಿ ಅಂದ್ರೆ ನಮ್ದು ಹಳೆ ಟಾಕಿ ಒಳಗೆ ಡೀಸೆಲ್ ಒಂದು 3 ಲೀಟ್ರ್ ಇತ್ತು ಕಾಣ್ತೈತೆ ನೋಡ್ರಿ. ಟೋಟಲ್ 21,930 ರೂಪಾಯಿ ಡೀಸೆಲ್. ಏನು ರಾಜ್ಕುಮಾರ್ 2,000 ಅಂದೆಲ್ಲ. ಫೈನಲಿ ನಮ್ಮ ಗಾಡಿ ಬಂತ್ರಿ ಹುಬ್ಳಿ ಸಿಟಿ ಎಲ್ಲ ಪಾಸ್ ಮಾಡ್ಕೊಂಡು, ಧಾರವಾಡ ಸಿಟಿ ಪಾಸ್ ಮಾಡ್ಕೊಂಡು ನಾವು ಬಂದು ಮುಲ್ಲಾದಾಬಾದಾಗ ಬಂದು DF ಹಾಕಂತೇನ್ರಿ. DF 1,000 ರೂಪಾಯಿ ಹಾಕೊಂಡ್ರಿ. ಇದೊಂದು ನಮಗೆ ತ್ರಾಸ ನೋಡ್ರಿಪ್ಪ. ಮೊದ್ಲಂತೂ ಡೀಸೆಲ್ ಹಾಕಾಕ ನಮ್ಗೆ ತ್ರಾಸ, ಮತ್ತು ಅದ್ರೊಳಗೆ ಮೈಲೇಜ್ ಕೊಟ್ಟೈತೆ ಅಂತಂದ್ರೆ ಇದೊಂದು ತ್ರಾಸ. ಈ DF ಹಾಕೇಬೇಕು, ಡೀಸೆಲ್ನ ರೊಕ್ಕ ಉಳಿತ ಅನ್ನೋದ್ರಾಗ ಈ DF ಖರ್ಚು ಏನು ಮಾಡಕ್ ಬರಂಗಿಲ್ರಿ. ಈಗ ಇದನ್ನ DF ಹಾಕೊಳ್ಳೋಣ ಬರ್ರಿ. ಈಗ ಹೋಗ್ತಾ ಇರೋನ್ ಸಾಂಗ್ಲಿ ಕಡೆ. ಇಲ್ಲೇನು ನೋಡ ಅಂತೀರಲ್ರಿ, ನಮ್ಮ ರಾಮ್ ಇವ ನಮ್ದು ಕುಚ್ಚಿಕ್ಕು ಚಡ್ಡಿ ದೋಸ್ತ. ಈಗ ಇವಂಗೂ ಗಾಡಿ ತೊಗೊಳೋದೈತ್ರಿ. ಈಗ ನಾಳೆ ಈಗ ದೀಪಾವಳಿಗೆ ಗಾಡಿ ತೊಗೊಳೋದೈತ್ರಿ. ಗಾಡಿ ಅಂತ ಹೊಡ್ಯಾಕ್ ಕಲ್ತಾನ್ರಿ. ಸ್ವಲ್ಪ ರಿವರ್ಸ್ ಹಾಕೋದಷ್ಟು ಐತಿ. ಅದೊಂದು ಇನ್ನೊಂದು 2 ತಿಂಗಳದ ಟ್ರೈನ್ ಆಗ್ತಾನ. ಹೊಡ್ಯಾಕಂತ್ರು ನಮ್ಮ ರಾಮ್ ಕುಂತಾನ್ರಿ. ನಾ ಅಂತೂ ಸೈಡ್ ಕುಂತೇನೆ. ಈಗ ಫೈನಲಿ ನಾ ಅಂತೂ ಬಂದು ಬಾಗೇವಾಡಿ ಟೋಲಿಗ್ರಿ. ಇಲ್ಲಿ ನೋಡ್ರಿ ನಮ್ಮ ಕಿರಣ್ ಅಣ್ಣ ಬೆಟ್ಟಾಗ್ಯಾರ. ಚಿಕ್ಕೋಡಿ ಕಿರಣ್ ಅಣ್ಣ, ಸಾರಿ ರಾಯ್ಬಾಗ್ ಹುಲಿ, ಅಂಕ್ಲಿ ಹುಲಿ. ನಮ್ಮ ಕಿರಣ್ ಅಣ್ಣನ ಗಾಡಿ ಎಲ್ಲೈತ್ರಿ. ನಮ್ಮ ಕಿರಣ್ ಅಣ್ಣ ಗಾಡಿ ಅಲ್ಲಿ ನಿಂತೈತಿ. ಕಿರಣ್ ಅಣ್ಣ ಹೊಂಟಾರ ಬೆಂಗಳೂರಿಗೆ. ಮತ್ತೇನ್ರಿ ಹುಲಿ ಇದೆ ನಮ್ಮ ಅಂಕ್ಲಿ ಹುಲಿ. ಬೆಂಗಳೂರಿಗೆ ಹೋಗ್ಕಣ ನಡಿಲ್ಲ. ನಂಗೆ ನಾಳೆ ಏನಾರ ನೀವು ಲೋಡ್ ಮಾಡ್ಸೋ ಜವಾಬ್ದಾರಿ ನಿಂದ ನೋಡ. ಬೆಂಗಳೂರಿಗೆ ಕೊಲ್ಲಾಪುರದಾಗಿಂದ ಅಂತ ಎಲ್ಲರಿಗೂ ಬೆಳಗಿನ ಶುಭೋದಯಗಳ್ರಿ. ಫೈನಲಿ ನಾವಂತರೂ ನಮ್ಮ ಅನ್ಲೋಡಿಂಗ್ ಪಾಯಿಂಟಿಗೆ ಅಂತೂ ಬಂದೀವ್ರಿ. ನಿನ್ನೆ ನಮ್ಮ ರಾತ್ರಿ ಕಿರಣ್ ಬೆಟ್ಟ ಅದಲ್ರಿ, ನಾವಂತರೂ ಅಲ್ಲೇ ಊಟ ಮಾಡಿ. ನಾನಂತರೂ ಮೊದ್ಲ ನನಗೆ ಆರಾಮಿದ್ದಿದ್ದಿಲ್ರಿ. ಅದ್ರೊಳಗೆ ಗುಳಿಗೆ ಒಂದು ತೊಗೊಂಡಿದ್ದೆ. ನಾನು ನಿದ್ದೆ ಒಂದು ಸಿಕ್ಕಾಪಟ್ಟಿ ಬರ ಅಂತ ಅಲ್ಲೇ 10 ಟೋಲ್ ಒಳಗೆ ಮಲ್ಕೊಂಡೆ ರೀ.
ಈಗ ಟೈಮ್ ಆಗೈತಿ ಎಷ್ಟು ರೀ 8:40. ಈಗ ಬಂದೇನ್ರಿ ನನ್ನ ಅನ್ಲೋಡಿಂಗ್ ಪಾಯಿಂಟಿಗೆ. ಬರ್ರಿ ಇವ್ರು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ನೋಡೋಣ. ಈಗ ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಅಂತೂ ಹಗ್ಗ ಬಿಚ್ಚಿ ಒಂದು ಚೀಲ ಶಾಂಪಲ್ಗಂತೂ ಇಟ್ಟಿದ್ದಾಗೈತಿ. ಆದ್ರೆ ಇವ್ರು ಯಾವಾಗ ಖಾಲಿ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ರೀ. ಯಾಕಂದ್ರೆ ಇವರು ಜಗ್ಗಷ್ಟು ಗಾಡಿ ಇರ್ತಾವೆ, ಲೋಡಿಂಗಿಗೆ ಬಂದಿರ್ತಾವೆ. ಆದ್ಮ್ಯಾಗ ನಮ್ಮ ಗಾಡಿ ನೋಡೋಣ್ರಿ. ನಮ್ಮ ಕೆಲಸ ಅಂತೂ ಹಗ್ಗ ಬಿಚ್ಚೇನಿ, ಒಂದು ಚೀಲ ಶಾಂಪಲ್ಗೆ ಇಟ್ಟೇನಿ. ಬರ್ರಿ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಇವ್ರೇನು ಗಾಡಿ. 8:00 ಬಂದಿವ್ರಿ ಬೆಳಿಗ್ಗೆ. ಈಗ ಖಾಲಿ ಆತ್ರಿ ನಮ್ಮ ಗಾಡಿ ಫೈನಲಿ. ಬರ್ರಿ ಈಗ ಇಲ್ಲಿಂದ ಅಂತೂ ಇವತ್ತಂತೂ ಲೋಡ್ ಆಗೋದು ಏನಿಲ್ಲ. ಇಲ್ಲೇ 6:30 ಟೈಮ್ ಆಗಲಿ ಖಾಲಿ ಆತ್ರಿ. ಖಾಲಿ ಆಗಿ ಬರೀ ಈ ರಿಸೀವ್ಡ್ ಕಾಪಿ ಕೊಡಕ್ಕೆ ನಂಗೆ 1 ತಾಸು ಮಾಡ್ಯಾರ. ಅಲ್ಲಿ ಏನು ಮಾಡ್ಬೇಕು ಅದು ಗೊತ್ತಾಗಲಿಲ್ಲ. ಇವತ್ತು ಲೋಡ್ ಇತ್ತು, ಜಲ್ದಿ ಖಾಲಿ ಆಗಿದೆ. ಗಾಡಿ ಲೋಡ್ ಹಾಕಿತ್ತು, ಆ ಲೋಡು ಕ್ಯಾನ್ಸಲ್ ಆಯ್ತು. ಏನು ಪ್ರಾಬ್ಲಮ್ ಇಲ್ಲ, ನಾ ಬೆಳಿಗ್ಗೆ ಲೋಡ್ ಮಾಡೋಣ ಅಂತಂದಾರ್ರಿ. ಏನು ಲೋಡ್ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ತೈತೆ ಬೆಳಿಗ್ಗೆ ಅದು ಎಲ್ಲಿಗೆ ಲೋಡ್ ಮಾಡೋ ಅಂತೇನು ಗೊತ್ತಾಗ್ತೈತಿ. ಇಲ್ಲಂತರೂ ಇನ್ನೊಂದೇನು ಪ್ರಾಬ್ಲಮ್ ಎಲ್ಲ ಹೋಟೆಲ್ ಬಂದಾಗ್ಯಾವ್ರಿ ಈಗಿಲ್ಲೇ. ಅದಕ್ಕೆ ಏನಾರ ಊಟದ್ದು ನೋಡೋಣ್ರಿ. ಈಗ ಏನಾರ ಪ್ಲ್ಯಾನ್ ಮಾಡೋಣ. ಹೋಟೆಲ್ ಬಂದಿದ್ದಕ್ಕೆ ಸ್ವಿಗ್ಗಿ ಒಳಗೆ ಆರ್ಡರ್ ಮಾಡಿದೆ ನೋಡ್ರಿ. 120 ರೂಪಾಯಿ ತಾಲಿ. ಏನೇನು ಬಂದೈತೆ ನೋಡ್ರಿ. ಇದು ರೈಸ್, ಸಾಂಬಾರ್, 2 ಚಪಾತಿ, 2 ಥರದ ಪಲ್ಯ, ಮಸ್ತ್ ಐತಿ. ಒಂದು ಪಾಪಡ್ ಕೊಟ್ಟಾರಿ ಮತ್ತೆ ಇದ್ರೊಳಗೆ. ರಾಮ ಹೆಂಗೈತಿ ಊಟ? ಟೇಸ್ಟ್ ಮಾಡಿದೆಲ್ಲ? ಹಾಂ ಬರ್ರಿ ಎಲ್ಲರೂ ಊಟ ಮಾಡೋಣ. ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ರಾತ್ರಿ ಏನು ಪಂಪ್ ಒಳಗೆ ಇಲ್ಲೇ ಊಟ ಮಾಡಿ ಮಕ್ಕೊಂಡಿದ್ದೇವ್ರಿ. ಬರ್ರಿ ಈಗ ಲೋಡಿಂಗ್ ಬಾ ಅಂತಂದು ಫೋನ್ ಹಚ್ಚಾರಿ. ಲೋಡ್ ಮಾಡಕ್ಕೆ ಹೋಗೋಣ. ಏನು ಲೋಡ್ ಮಾಡಕ್ಕೆ ಹೋಗೋಣ ಬರ್ರಿ ತೋರಿಸ್ತೇನೆ. ಫೈನಲಿ ನಾವಂತ್ರಿ ಕೊಲ್ಲಾಪುರ ಮಾರ್ಕೆಟ್ ಆಡಿಗೆ ಬಂದೇವ್ರಿ. ಲೋಡ್ ಅಂತೂ ಸೆಟ್ ಆಗಿದ್ದೈತಿ ನಿನ್ನೆ. ಈಗ ಅವ್ರ ಪಾರ್ಟಿ ಏನಂತಾರ ಕಾಟ ಮಾಡ್ಕೊಂಡು ಬಾ ಅಂತಂತಂದು ಬರ್ರಿ ಕಾಟ ಮಾಡಕ್ಕೆ ಹೋಗೋಣ ಈಗ ಇಲ್ಲಿಂದ. ಇದು ಪೂರ್ತಿ ಉಳ್ಳಾಗಡ್ಡಿ ಮಾರ್ಕೆಟ್ ರೀ ಇದು ಕೊಲ್ಲಾಪುರದ್ದು. ಫೈನಲಿ ಕಾಟ ಮಾಡಕಂದ್ರೆ ಅಷ್ಟೇನ್ರಿ. ಗಾಡಿ 7 ಟನ್ 250 ಐತಿ ನೋಡ್ರಿ. ಖಾಲಿ ಗಾಡಿ ಅಲ್ಟ್ರಾ. ಎಲ್ಲರಿಗೂ ನಾ ನಿನ್ನೆ ರಾತ್ರಿ ಲೋಡ್ ಸೆಟ್ ಆಗೈತೆ ಅಂತ ಅನ್ನಂತಿದ್ದಲ್ರಿ. ಏನು ಲೋಡ್ ಸೆಟ್ ಆಗೈತೆ ಅಂದ್ರಿ ಉಳ್ಳಾಗಡ್ಡಿ ಸೆಟ್ ಮಾಡೇನ್ರಿ. ಎಲ್ಲಿಗೆ ಹೊಂಟೇನಂದ್ರಿ ಈ ಟ್ರಿಪ್ ಇವತ್ತು ನಮ್ದು ಉಳ್ಳಾಗಡ್ಡಿ ತುಂಬ್ಕೊಂಡು ಕೇಳಕ್ಕೆ ಕೊಟ್ಟಂಗೆ ಹೊಂಟೇನ್ರಿ. ನಮ್ಮ ಜೊತೆ ಅಂತ್ರಿ ಇವತ್ತು ಈ ಟ್ರಿಪ್ ಒಳಗೆ ರಾಮ್ ಅದಾರ್ರಿ. ರಾಮ್ ನಾನು ಹೊಂಟೇವಿ. ಸಿಂಗಲ್ ಡ್ರೈವರ್ ಅಂತೂ ಇಲ್ಲ, ಡಬಲ್ ಅದೇವಿ. ನಮ್ಮ ರಾಮ್ ಸ್ವಲ್ಪ ಅಂತೂ ಡ್ರೈವಿಂಗ್ ಮಾಡ್ತಾನೆ. ಈಗ ಅವ್ರೇನ್ರಿ ನಮ್ಮ ಹೈವೇದಾಗ ಒಂದು 50 ಕಿಲೋಮೀಟ್ರ್ ಹೊಡೆದು ಕೊಟ್ರೆ ಸಾಕು, ಏನು ಟೆನ್ಷನ್ ಇಲ್ಲ. ಮುಂದೆ ಹೊಡ್ಯಾಕಂತೂ ನಾವು ಒದ್ದಾದೇವಿ. ಗಾಡಿ ಅಂತೂ ಫೈನಲಿ ಲೋಡ್ ಮಾಡೋ ಅಂತಾರೆ. ಬರ್ರಿ ತುಂಬ್ಕೊಂಡು ಮತ್ತು ಇಲ್ಲಿಂದ ಸೀದಾ ಹೋಗ್ತಾ ಇರೋಣ. ಗಾಡಿ ಅಂತೂ ಲೋಡ್ ಆಗೈತ್ರಿ. ಈಗ ಏನು ಹೇಳಂತಾರೆ ಅವರು, ಫಸ್ಟ್ ಕಾಟ ಮಾಡಿಸ್ಕೊಂಬ, ಕಮ್ಮಿ ಜಾಸ್ತಿ ಬಂದ್ರೆ ಇಳಿಸ್ಬೇಕನ್ನಂತಾರೆ. ಬರ್ರಿ ಈಗ ಕಾಟ ಮಾಡೋಣ. ಎಷ್ಟು ಟನ್ ಬರ್ತೈತೆ ನೋಡೋಣ ರೀ ಕಾಟ ಮಾಡಿ. ನಾನಂತರೂ ಒಟ್ಟು ಒಂದು 12 ಟನ್ ಬಂದ್ರೆ ನಡೀತಿದ್ರಿ. 13 ಟನ್ ಬರಬಾರ್ದಂತ ವಿಚಾರ ಮಾಡಿ ಎಷ್ಟು ಬಂದೈತೆ ಅಂತ ನಮಗೆ ಗೊತ್ತಿಲ್ಲ. 20 ಟನ್ 780 ಬಂದೈತ್ರಿ ಫುಲ್ ಲೋಡ್ ಅನ್ನೋ ಖಾಲಿ ಮಾಡಿ. 13 ಟನ್ 530 ಬಂದೈತಿ. ಈಗ ನೋಡಿದ್ರೆ 13 ಟನ್ 530 ಕಿಲೋ ಬಂದೈತಿ. ಏನು ಮಾಡ್ಬೇಕ್ರಿ ಏನೋ ಗೊತ್ತಾಗೋದು ನನಗೂ. ಈಗ ಬರ್ರಿ ಹಗ್ಗ ಅಂತೂ ಎಲ್ಲ ಹಾಕಿ ರೆಡಿ ಮಾಡಿದ್ದಾಗೈತ್ರಿ. ತಡಪತ್ರಿ ಹಾಕಿ ಅವ್ರೇನಂತಾರ ಬಿಲ್ಲಿಗೆ ಅರ್ಧ ತಾಸು ಬಿಟ್ಟು ಬಾ ಅನ್ನಂತಾರೆ. ಮತ್ತೇನೈತೆ ಅರ್ಧ ತಾಸು ಮಟ್ಟ ನಾವೇನು ಮಾಡೋದು, ಒಂದು ಅರ್ಧ ಚಾ ಕೊಡ್ಬಾರ ಬರ್ರಿ ಹೋಗಿ ಅಲ್ಲಿ ಮಟ. ಇವೆಲ್ಲ ಪೂರ್ತಿ ಇವು ಕೇರಳಕ್ಕೆ ಹೊಂಟೈತಿ. ಕೇರಳ ಕಣ್ಣೂರು ತುಂಬ ಅಂತೈತ್ರಿ ಇದು ಗಾಡಿಗೆ. ಅರ್ಧ ತಾಸು ಬಿಟ್ಟು ಹೋಗೇನ್ರಿ. ಬಿಲ್ ಎಲ್ಲ ಕೊಟ್ಟಾರ. ಈಗೇನಿಲ್ಲ ಸೀದಾ ಇಲ್ಲಿಂದ ನಿಪ್ಪಾಣಿಗೆ ಹೋಗೋಣ, ಟ್ಯಾಂಕ್ ಫುಲ್ ಮಾಡ್ಕೊಳ್ಳೋಣ. ಎಷ್ಟು ಡೀಸೆಲ್ ಹಿಡಿದೈತೆ ನೋಡೋಣ್ರಿ ಈಗ. ಯಾಕಂದ್ರೆ ಬರೀ ಹುಬ್ಳ್ಯಾಗಿಂದ ಕೊಲ್ಲಾಪುರ ಬಂದು ಹೇಳು ನೋಡೋಣ್ರಿ ಎಷ್ಟು ಡೀಸೆಲ್ ಕುಂದಿರ್ತೈತಿ. ಈಗ ಟೈಮ್ ಆತ್ರಿ 12:53. ನಮ್ಮ ಗಾಡಿಗೆ ಬಂತ ಧಾರವಾಡ ಜುಬ್ಲಿ ಸರ್ಕಲ್ ಒಳಗೆ ರೀ. ಡೀಸೆಲ್ ಹಾಕಿಸ್ಕೊಂಡು ಏನು ಕೊಲ್ಲಾಪುರಿಂದ ಬಿಟ್ಟೇನಲ್ರಿ. ನಾನ್ ಸ್ಟಾಪ್ ಬಂದೇನ್ರಿ. ಈಗ 12:53 ಆತ. ಜುಬ್ಲಿ ಸರ್ಕಲಿಂದ ನಾವೇನು ಮಾಡ್ತೇನೆ ರೀ, ಹಿಂಗೆ ನುಗ್ಗಿಕೇರಿ ರೋಡಿಂದ ಹೋಗ್ತೇನೆ. ಸುಮ್ಮನೆ ಬೈಪಾಸ್ ಹಿಡಿದು ಹೋದ್ರೆ ರೊಕ್ಕ ಯಾರು ಕೊಡ್ತಾರೆ ಟೋಲಿ. ಸುಮ್ಮನೆ ಅದು ಅದಕ್ಕೆ ಹಿಂಗೆ ಒಳಗಾದ ಹೋದ್ರೆ ಅಂತಂದು ಹಿಂಗೆ ಒಳಗಾದ ಹೊಡ್ದೇನ್ರಿ. ಈಗ ನಂದು ಟಾರ್ಗೆಟ್ ಐತೆ 10 ಗಂಟೆ ಒಳಗೆ ಮಂಗಳೂರು ಮುಟ್ಬೇಕ್ರಿ ನಾನು. ಅಂದ್ರೆ ನನ್ನ ಟೈಮ್ ಕವರ್ ಆಕೈತಿ. ನಾಡ್ದು ಎಷ್ಟೊತ್ತಿದ್ರು ಬೆಳಿಗ್ಗೆ ಡೆಲಿವರಿ ಕೊಡ್ಬೇಕು ಗಾಡಿ. ನಮ್ಮ ರಮೇಶ್ ಅವ್ರು ನೋಡ್ರಿ ಇಲ್ಲಿ ಆ ಟೈಪ್ ಮಲ್ಕೊಂಡಾರ. ನೋಡು ನಾನ್ ಸ್ಟಾಪ್ ಹೊಡೆದ ನಂತರ ನಮ್ಮ ಗಾಡಿ ಹೋಗ್ತೈತ್ರಿ 10 ಗಂಟೆ ಮಟ್ಟ ಮಂಗಳೂರಿಗೆ ಅನ್ಕೊಂಡೇನಿ. ನೋಡೋಣ್ರಿ ಏನೇನಾಗ್ತೈತಿ.
ಟೈಮ್ ಆತ್ರಿ 3 ಗಂಟೆ ಕರೆಕ್ಟ್ ಎಲ್ಲಿ ಬಂದೇನಿ ಅಂದ್ರೆ ಬರೋಬ್ಬರಿ ಯಲ್ಲಾಪುರಕ್ಕೆ ಬಂದೇನಿ. ಬಾಗೇವಾಡಾಗಿಂದ ಏನು ಬಿಟ್ಟ ನೋಡ್ರಿ, ಸೀದಾ ಯಲ್ಲಾಪುರಕ್ಕೆ ಬಂದೇನಿ. ಈಗ ಇಲ್ಲೇ ಮುಂದೆ ಯಲ್ಲಾಪುರ ಚಾದ ಅಂಗಡಿ ಒಳಗೆ ನಿಂತಿದ್ದೆ. ಒಂದೆರಡು ನಾನು ಮತ್ತು ನಮ್ಮ ರಾಮ ಕಾಫಿ ಕುಡಿದ್ವಿ ಒಂದೊಂದು. ಇಲ್ಲಿಂದ ಸೀದಾ ಬಿಡ್ತಾ ಇರೋದು. ಈಗ ಇಲ್ಲಿಂದ ಬಿಟ್ಟೆ ಅಂದ್ರೆ ಮತ್ತೆ ಎಲ್ಲಿ ನಿಂದ್ರಂಗಿಲ್ರಿ, ಸೀದಾ ಮಂಗಳೂರಿಗೆ ಹೋಗಿ ಸ್ಟಾಪ್ ಮಾಡ್ತೇನೆ. ಈಗ ಯಲ್ಲಾಪುರಕ್ಕೆ ಬಂದೇನಿ. ಇನ್ನೂ ಮಂಗಳೂರು ಭಾಳ ದೂರ ಐತೆ. ಬರ್ರಿ ಈಗ ಅಂತೂ ಎಲ್ಲಿ ನಿಂದ್ರಂಗಿಲ್ಲ, ನಾನ್ ಸ್ಟಾಪ್ ಮಂಗಳೂರು ಕಡೆ ಹೋಗ್ತಾ ಇರೋದು. ಒಂದು ಹಿಂದಿನ ಟೈಮ್ ನೋಡಿರಿಲ್ರಿ, ಯಲ್ಲಾಪುರ ಘಾಟ್ ಹೇಳೋದು ಗುಳ್ಳಾಪುರ ಕಡೆ ನಾವು ಎರಡೆರಡು ಪಂಚರ್ ತೆಗ್ದಿದ್ದು. ನಾ ಅಂತೂ ಮರೆಯಂಗಿಲ್ರಿ ಇದನ್ನ. ಯಾಕಂದ್ರೆ ಫಸ್ಟಿಗೆ ಈ ಗಾಡಿದು ಏನು ಗೊತ್ತಿದ್ದಿಲ್ರಿ. ಫಾಸ್ಟ್ ಒಳಗೆ ಘಾಟ್ ಇಳಿದ್ವಿ. ಬ್ರೇಕ್ ಮೇಲೆ ಬ್ರೇಕ್ ಡ್ರಮ್ ಎಲ್ಲ ಹೀಟಾಗಿ ಟಯರ್ ಪಂಚರ್ ಮೇಲೆ ಪಂಚರ್ ಅದು. ಆದರೆ ಈ ಸಲನೂ ನಾವು ತಪ್ಪು ಮಾಡಕ್ಕೆ ಹೋಗಂಗಿಲ್ರಿ. ಯಾಕೆ ಇಂಜಿನ್ ಬ್ರೇಕ್ ಹಾಕಿ ಸೆಕೆಂಡ್ ಗೇರ್ ಒಳಗೆ ಸಾವಕಾಶ ಇಳಿತಾ ಇರೋದು. ಏನಂತೀರ ಮರ್ತೇನು? ನೆನಪೈತೆ ಅಂದ್ರು ನಮ್ನಿ ತಗ್ಗು ಬಿದ್ದಾವಂದ್ರಿ ಘಾಟ್ ಒಳಗೆ. ಅಯ್ಯಪ್ಪ, ಇನ್ನು ಮಳೆಗಾಲ ಮುಗಿಬೇಕ ಅವಾಗ ರೋಡ್ ರೆಡಿ ಆಗೋದು ನೋಡ್ರಿ. ನೀವು ಈಗ ಕರೆಕ್ಟ್ ಟೈಮ್ ಆತ್ರಿ 8:25 ನೋಡ್ರಿ. ಸೀನ್ರಿ ಹೆಂಗೆ ಕಾಣೋದು ತರ್ಸರಿ. ನಮ್ಮ ರಾಮ್ನು ಎದ್ದು ಕುಂತಾನ್ರಿ ಈಗ. ರಮೇಶ್ ಕುಮಾರ್ ಫೈನಲಿ ನಾವು ಅನ್ಕೊಂಡಂಗ ಬರೋಬ್ಬರಿ ಈಗ 10:30 ಆಗೈತ್ರಿ ಟೈಮ್. ಗಾಡಿ ಅಲ್ಲೇ ಮಂಗಳೂರು ಇನ್ನೂ ಬರೀ 20 ಕಿಲೋಮೀಟರ್ ಐತಿ. ನಾ ಏನು ವಿಚಾರ ಮಾಡಿದೆ, ಗಾಡಿ ಅಂತೂ ಫುಲ್ ಹೊಲಸಾಗೈತ್ರಿ ಮುಂದಿನ ಶೋ. ಅದಕ್ಕೆ ಬರೀ ಫೇಸ್ ವಾಶ್ ಮಾಡಿಸ್ಕೊಂಡು ಹೋಗೋಣ ಗಾಡಿದು. ಇಲ್ಲಿಂದ ಫೇಸ್ ವಾಶ್ ಆತಂದ್ರೆ ಮತ್ತೆ ನಿಂದ್ರಂಗಿಲ್ಲ. ಈಗ ನಿನ್ನೆ ರಾತ್ರಿ 7 ಗಂಟೆಗೆ ಗಾಡಿ ಹೊಡ್ಯಾಕೆ ಚಾಲೂ ಮಾಡ್ದವ. ಬೆಳಿಗ್ಗೆ 11 ಆದ್ರೂ ಇನ್ನಾದ್ರೂ ಗಾಡಿ ಹೊಡೆಯಂತ ಇನ್ನೂ ಹೊಡಿತಾನೆ ಇರ್ಬೇಕು ಈಗ ಮುಟ್ಟು ಮಟನು. ಬರ್ರಿ ಈಗ ಸೀದಾ ಫೇಸ್ ವಾಶ್ ಆತಂದ್ರೆ ಇಲ್ಲಿಂದ ಹೋಗ್ತಾ ಇರೋಣ. ನೋಡ್ರಿ ಈಗ ಫೇಸ್ ವಾಶ್ ಅಷ್ಟೇ ಮಾಡಿಸಿದ್ವಿ. ಬಾಡಿ ಹೆಂಗೆ ಕಾಣತೈತಿ, ಶೋ ಹೊಸದಂಗೆ ಆಗೈತೆ ನೋಡ್ರಿ. ಬಾಡಿ ಅಷ್ಟೇ ಹೊಲಸು. ಫೈನಲಿ ತಲ್ಪಡಿ ಟೋಲಿಗೆ ಅಂತೂ ಬಂದು ನಿಂತಿದ್ದಾಗೈತ್ರಿ. ಇನ್ನೂ 426 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಏನು ಮಾಡ್ತೀನಿ ಈಗ, ಇನ್ನೂ ಟೈಮ್ ಐತಿ. ಇಲ್ಲೇ 1 ತಾಸು ಆರಾಮ್ ಮಕ್ಕೊಂತೇನೆ ರೀ. 1 ತಾಸು ಮಲ್ಕೊಂಡು ಆಮೇಲೆ ಇಲ್ಲಿಂದ ಬಿಟ್ರದಂತಂದು ವಿಚಾರ ಮಾಡೇನಿ. ಈಗ ಏನಂತೀರಮ್ಮ? ರಾಮ್ ಮಾತಾಡಂಗಿಲ್ರಿ ಅವ. ಇಲ್ಲೇ 1 ತಾಸು ಮಕ್ಕೊಂಬಿಡೋನ್ರಿ ಸುಮ್ಮನೆ. ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ತಲ್ಪಡಿ ಟೋಲ್ ಒಳಗೆ ಏನು 1 ತಾಸು ಮಲ್ಕೊಂಡಲ್ರಿ. ಅಲ್ಲಿಂದ ಬಿಟ್ಟು ಸೀದಾ ನಮಗೆ ಏನು ಪ್ಲ್ಯಾನ್ ಚೇಂಜ್ ಆಗೈತೆ ಅಂದ್ರೆ, ಕೊಟ್ಟೆಮ್ ಅಂತ ಹೇಳಿದ್ರಲ್ಲ, ಇಲ್ಲೇ ಮುಂದೆ ಅದಕ್ಕಿಂತ ಹಿಂದೆ 30 ಕಿಲೋಮೀಟ್ರ್ ಹಿಂದೆ ಒಂದು ಊರು ಐತೆ. ಆ ಊರಿಗೆ ಡೆಲಿವರಿ ಕೊಡು ಅಂತ ಹೇಳ್ಯಾರ. ಸೇಮ್ ಬಾಡಿಗೆನೂ ಕೊಟ್ಟಾರ. ನಮ್ಗೆ ಇದೇ ಚಾನ್ಸ್. ಯಾಕಂದ್ರೆ ಅವ್ರೇನಂದ್ರೆ 1 ಡೆಲಿವರಿ ಎಕ್ಸ್ಟ್ರಾ ಕೊಟ್ಟೇನೆ, ಸೇಮ್ ಬಾಡಿಗೆ ಕೊಡ್ತೇನೆ ಅಂದ್ರೆ. ನಾನಂದ್ರೆ ತಗೋರಿ ಕೊಡ್ತೇನೆ ಡೆಲಿವರಿ ಅಂತಂದೇನೆ. 1 ಡೆಲಿವರಿ ಆಲ್ರೆಡಿ ಕೊಟ್ಟಿದ್ದಾಗೈತಿ. ಈಗ ಲಾಸ್ಟ್ ಪಾಯಿಂಟ್ ಅದೇ ಕೊಟ್ಟೆಮ್ಮ. ನಾವೇನು ಖಾಲಿ ಮಾಡ್ತೇವಲ್ಲ ಅಲ್ಲಿಂದ 30 ಕಿಲೋಮೀಟ್ರ್ ಮುಂದೆ ಇರ್ತೈತ್ರಿ. ನಮಗಾದ್ರೆ ಸೇಮ್ ಬಾಡಿಗೆನ ಕೊಟ್ಟಾರ. ಇದೇ ಖುಷಿ ವಿಚಾರ. ನಮ್ಮ ರಾಮ್ ಅಂತೂ ಮಸ್ತ್ ಇಲ್ಲೇ 1 ಡೆಲಿವರಿ ಕೊಡೋಲ್ಲ, ಜಳಕ ಮಾಡಿ ಫ್ರೆಶ್ ಆಗ್ಯಾರ. ನಮ್ದಂತೂ ಇನ್ನೂ ಮಟ್ಟ ಏನಿಲ್ಲ, ಜಳಕ್ಕಿಲ್ಲ ಏನಿಲ್ಲ. ಖಾಲಿ ಮಾಡಿ ಆಫೀಸ್ ಕಡೆ ಹೋಗೋಣ್ರಿ. ಲೋಡ್ ಅಂತೂ ಸೆಟ್ ಆಗೈತಿ. ಜಲ್ದಿ ಖಾಲಿ ಆತಂದ್ರೆ ಇವತ್ತು ಲೋಡ್ ಆಕೈತಿ, ಇಲ್ಲಿಗೆ ನಾವು ಲೋಡ್ ಆಕೈತಿ. ಬರ್ರಿ ಹೋಗೋಣ. ಈಗ ಸೆಕೆಂಡ್ ಪಾಯಿಂಟಲ್ಲೇ ತೋರಿಸ್ತೇನೆ ನಿಮ್ಮ ವಿಡಿಯೋದಾಗ. ನಾವು ಡೆಲಿವರಿ ಕೊಡಕ್ಕೆ ಹೋಗ್ಬೇಕಾಗಿತ್ತ ಕೊಟ್ಟೆಮ್ಮ, ಅದು ಕ್ಯಾನ್ಸಲ್ ಆಗಿ ನಾ ಹೇಳಿದಲ್ರಿ. ಇಲ್ಲೇ ಆ ಊರಂದ್ರದ ತಲೈಪರಂಬು ಅಂತಂದು ಊರು ಐತಿ. ಆ ಊರೊಳಗೆ ಐತಿ ನಮ್ದು ಸೆಕೆಂಡ್ ಡೆಲಿವರಿ. ಇನ್ನೂ ಬರೋಬ್ಬರಿ ಒಂದು 5 ಟನ್ ಉದೈತಿ ಗಾಡಿಯಾಗ ಮಾಲ್. ಅದು ಖಾಲಿ ಆತು ಪಟ್ಟನ ಏನೋ 5 ಗಂಟೆ ಒಳಗೆ ರೀ ಚಾನ್ಸ್ ನಮ್ದು ಇವತ್ತು. ಮತ್ತು ಗಾಡಿ ರಿಟರ್ನ್ ಲೋಡ್ ಆಗೇ ಬಿಡ್ತೈತಿ. ನಾನು ದೇವ್ರಿಗೆ ಬೇಡ್ಕೊಳ್ಳಂತೇನಪ್ಪ, ಪಟ್ಟನ್ ಜಲ್ದಿ ಖಾಲಿ ಮಾಡಿಕೊಡ್ಬೇಕು ಪಾರ್ಟಿ ಅಂತಂತಂದು. ಖಾಲಿ ಆತಂದ್ರೆ ರಾಮ ಸೀದಾ ರೈಟಲ್ಲಿ ಲೋಡಿಂಗಿಗೆ ಬರ್ರಿ. ಈಗ ಹೋಗೋಣ ಅನ್ಲೋಡಿಂಗ್ ಪಾಯಿಂಟಿಗೆ. ಇನ್ನೂ 12 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟ್. ತಲೈಪರಂಬದೊಳಗೆ ಡೆಲಿವರಿ ಕೊಡಕ್ಕೆ ಬಂದಿದ್ದೆ. ರೋಡ್ ನೋಡ್ರಿ, ರೋಡ್ ಇದು ಇನ್ನೂ ವಿಡಿಯೋದಾಗ ಹಿಂದಿನ ರೋಡ್ ತೊಗೊಳಿಲ್ಲ. ಪೂರ್ತಿ ಚಕಡಿ ರೋಡ್ ಇದೆ. ಚಕಡಿ ಪಾಸ್ ಆಗ್ತದೆ ಇದು ಅಂತಲ್ಲಿದೈತಿ. ಲೊಕೇಶನ್ ಒಳಗೆ ಬಂದ್ವಿ ಅಂದ್ರೆ ಏನು ಹೇಳಕ್ಕೆ ಬರಂಗಿಲ್ರಿ. ಮೇನ್ ಹೈವೇ ಇಲ್ಲ ಐತಿ ನೋಡ್ರಿ. ನಾವು ಬಂದೀವಿ ಅವನು ಯಾವ್ದೋ ಟ್ರ್ಯಾಕ್ಟರ್ ರೋಡ್ ಒಳಗ್ರಿ. ರಾಮ ಏನು ಇದೆ. ಫೈನಲಿ ನಮ್ಮ ಗಾಡಿ ಅಂತೂ ಖಾಲಿ ಆತ್ರಿ. ಈಗ ಎಷ್ಟು ಉಳಿದ್ರಿ ಇನ್ನೂ ಚೀಲ? ಇನ್ನೊಂದು 20-25 ಚೀಲ ಹೋದಾವ.
ಇನ್ನೊಂದು 25 ಚೀಲ 4 ಗಂಟೆ ಆಗಿದ್ರಿ ಟೈಮಿಗೆ ನೋಡೋಣ. ಆಫೀಸ್ನಾಗ ಫೋನ್ ಹಚ್ತೀನಿ, ಏನು ಲೋಡಿಂಗ್ ಪಾಯಿಂಟಿಗೆ ಹೋಗ್ಲಿ ಏನು ಆಫೀಸ್ ಕಡೆ ಬರ್ಲಿ ಅಂತ. ಬರ್ರಿ ಕೇಳೋಣ ಏನಂತಾರ ನೋಡೋಣ. ಲೇಟಾಗಿ ಬಂದೇವ್ರಿ ಅಂದ್ರು ಅರ್ಧ ಗಾಡಿ ಲೋಡ್ ಆತ್ರಿ ಇವತ್ತು. ಏನು ಲೋಡ್ ಮಾಡ್ಯಾನಂದ್ರಿ ಕಟ್ಟಿಗೆ ಪಟ್ಟಿ ಲೋಡ್ ಮಾಡ್ಯಾನ್ರಿ ಟೈಪ್. ಎಲ್ಲಿಗೆ ಲೋಡ್ ಇದೆ ಅಂದ್ರೆ ನಾಸಿಕಿಗೆ ಲೋಡ್ ಮಾಡ್ಯಾನ್ರಿ. ಈಗ ಅರ್ಧ ಗಾಡಿ ಲೋಡ್ ಆಗೈತ್ರಿ. ನಾನು ವಿಡಿಯೋ ಮಾಡಲಿಲ್ಲ ರೀ ಇದು ಲೋಡ್ ಮಾಡೋದು, ಸ್ವಲ್ಪ ಲೆಕ್ಕ ಮಾಡಂತಿದ್ದೆ. ಈಗ ಏನು ಮಾಡಿದ್ರಿ, ಇನ್ನು ಅರ್ಧ ಲೋಡ್ ಕ್ಯಾಲಿಕಟ್ ಒಳಗೆ ಲೋಡ್ ಆಕೈತಿ. ಬರ್ರಿ ಕ್ಯಾಲಿಕಟ್ ಕಡೆ ಹೋಗೋಣ. ಈಗಂತೂ ಎಲ್ಲಿ ಟೈಮ್ ವೇಸ್ಟ್ ಮಾಡೋದಂಗೆ ಸೀದಾ ಕ್ಯಾಲಿಕಟ್ ಕಡೆ ಹೋಗಿ ಮಕ್ಕಳೇನ್ರಿ. ಪಾರ್ಟಿನ ಹೇಳ್ಯಾರ ಬೆಳಿಗ್ಗೆ 6 ಗಂಟೆಗೆ ಬಾ ಲೋಡ್ ಮಾಡ್ಕೊಡ್ತೇನೆ ಅಂತಂದಾರ್ರಿ. ಅದಕ್ಕೆ ಹೋಗೋಣ್ರಿ ಪಟ್ ಅಲ್ಲಿಂದ ಲೋಡ್ ಮಾಡ್ಕೊಳ್ಳೋಣ. ಈಗ ಏನು ಮಾಡ್ತೇನೆ ರೀ, ಈ ಬ್ಲಾಗ್ ಅಂತೂ ಇಲ್ಲಿಗೆ ಮುಗಿಸ್ತೇನೆ. ಪಾರ್ಟ್ 2 ಹಾಕ್ತೇನೆ. ಆ ಬ್ಲಾಗ್ ಒಳಗೆ ಕ್ಯಾಲಿಕಟ್ಟಿಂದ ಲೋಡ್ ಮಾಡಿದ್ದು ಎಲ್ಲ ಹಾಕ್ತೇನೆ ರೀ ಅದ್ರೊಳಗೆ. ಈ ಬ್ಲಾಗ್ ಅಂತೂ ಇಲ್ಲಿಗೆ ಮುಗಿಸೋಣ್ರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ರೀ.